ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಮೈ ಚಾನಲ್. ಇವತ್ತು ಈ ರೀತಿ ರೋಸ್ ಬೀಡ್ಸ್ನ ಮತ್ತು ಹ್ಯಾಂಗಿಂಗ್ ಬೀಡ್ಸ್ ಯಾವುದಾದ್ರೂ ತೊಗೋಬೋದು. ಗೆಜ್ಜೆ ಆ ರೀತಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಗೆಜ್ಜೆ ಇರಲಿಲ್ಲ, ಅದಕ್ಕೆ ಈ ರೀತಿ ಲೀಫ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ರೋಸ್ ಬೀಡ್ಸ್ ಬದಲಿಗೆ ರೌಂಡ್ ಬೀಡ್ಸು ತೊಗೊಬೋದು ನೀವು. ನೋಡಿ, ಈ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ನ ಮಾಡ್ಕೊಳ್ಳೋಣ. ಬ್ರೈಡಲ್ ಲುಕ್ಕಿಗೂ ಆಗುತ್ತೆ ಆ ಡಿಸೈನು, ಸಿಂಪಲ್ ಲುಕ್ಕಿಗೂ ಆಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಡಿಸೈನ್ ಹೇಗೆ ಹಾಕೋದು ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ನಾಟ್ನ ಹಾಕ್ಕೋಬೇಕು. 1 or 2 ಟೈಮ್ಸು ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ. ಸಿಂಗಲ್ ನಾಟ್ನ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಟೈಮ್ ಸಿಂಗಲ್ ನಾಟು, 2 ಟೈಮು ಸಿಂಗಲ್ ನಾಟ್ನ ಮಾಡಿಕೊಂಡು ಸಿಂಗಲ್ ನಾಟ್ ಮೇಲೆ 2 ಚೈನ್ಸ್ನ ತಗೊಳ್ಳಿ. 2 ಚೈನ್ಸ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಕಂಬನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ, 2ರಲ್ಲಿ 1, 2ರಲ್ಲಿ 1. ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, 2ರಲ್ಲಿ 1, 2ರಲ್ಲಿ 1 ಈ ರೀತಿ ಕಂಬನ ಮಾಡಿಕೊಂಡು ನೋಡಿ 2 ಚೈನ್ಸ್ನ ತೊಗೋಬೇಕಿಲ್ಲಿ. ಈ ರೀತಿ 2 ಚೈನ್ಸ್ನ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ, ಇಲ್ಲಿ ಚೈನು ಮತ್ತು ಕಂಬದ ಮಿಡಲಲ್ಲಿ ಈ ರೀತಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಕಂಬಕ್ಕೆ ಕಂಬನ ಮಾಡ್ಕೋಬೇಕು. 2 ಚೈನ್ ಆದ ನಂತರ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ಈ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ರೀತಿ 3 ಆಯಿತು ನೋಡಿ. ಈ ರೀತಿ 2ರಲ್ಲಿ 1, 2ರಲ್ಲಿ 1, 4 ಆಯಿತು. ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ನಮಗಿಲ್ಲಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ನೋಡಿ, 5 ಆಯಿತು. ಸ್ವಲ್ಪ ಈ ರೀತಿ ಸರಿಸ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಇಲ್ಲಿ ಈ ರೀತಿ ಸರಿಸ್ಕೊಂಡು ಒಂದು ಬೀಡನ್ನ ತಗೊಳ್ಳಿ, ರೋಸ್ ಬೀಡನ್ನ ಅಥವಾ ಒಂದು ರೌಂಡ್ ಬೀಡ್ ಆದರೂ ತೊಗೋಬೋದು. ಈ ರೀತಿ ಬೀಡನ್ನ ಹಾಕ್ಕೊಂಡು ನೋಡಿ, ಈ ರೀತಿ ಬೀಡನ್ನ ಹಾಕ್ಕೊಳ್ಳಿ. ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಟಾಗಿ ಎಲ್ಲಿಗೆ ಬರುತ್ತಾ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿ, ಒಂದೇಳೆ ಪಿಂಕ್ ಕಲರ್ ಥ್ರೆಡ್ನ ಬಳಸಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ಕನ್ನ ಕೊಡುತ್ತೆ ಫ್ರೆಂಡ್ಸ್. ಇದು ನೋಡಿ, ಎಲ್ಲಿಗೆ ಬರುತ್ತಾ ನೋಡಿಕೊಂಡು ನೀಟಾಗಿ ನೀವು ಲಾಕ್ನ ಮಾಡ್ಕೋಬೇಕು. ಲೂಸು ಬೇಡ, ಟೈಟು ಬೇಡ, ತುಂಬ ಟೈಟಾಗಿ ಎಳೆದೆಲ್ಲ ಲಾಕ್ ಮಾಡ್ಕೋಬೇಡಿ, ಫ್ರೀಯಾಗಿ ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡಿರ್ತೀವಲ್ವ, ಇಲ್ಲಿ ಚೈನ್ನ ತಗೊಂಡು ಕಂಬನ ಪಕ್ಕದಲ್ಲಿ ತಗೊಂಡು ಈ ರೀತಿ ಡಿಸೈನ್ನ ಮಾಡ್ಕೊಂಡ್ವಿ. ಸೆಕೆಂಡ್ ಸ್ಟೆಪ್ಗೆ ನಾವು ಚೈನ್ನ ತಗೊಳ್ಳೋಗಿಲ್ಲ, ಡೈರೆಕ್ಟ್ 1 ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಿರ್ತೀವಲ್ವ, ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಂಡಾಗ ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ. ಸ್ಟಾರ್ಟಿಂಗ್ ಇರೋ 2 ಥ್ರೆಡ್ಡಿಗೆ ಈ ರೀತಿ ಥ್ರೆಡ್ನ ತಗೋಬೇಕು. ಮತ್ತು ನೀಡ್ಲ ಮೇಲೆ 2 ಥ್ರೆಡ್ ಇರುತ್ತೆ, ಆ 2 ಥ್ರೆಡ್ಗೂ ಈ ರೀತಿ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಈ ರೀತಿ ಕಂಬ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರ ಕಂಬದ ಮೇಲೆ 2 ಚೈನ್ಸ್ನ ತಗೋಬೇಕು ಫ್ರೆಂಡ್ಸ್. 2 ಚೈನ್ಸ್ನ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲೋಗಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, 2 ಥ್ರೆಡ್ 1 ಮತ್ತು 2 ಥ್ರೆಡ್ 1 ಈ ರೀತಿ ಮಾಡ್ಕೋಬೇಕು. ಮತ್ತು ಅದೇ ರೀತಿ 4 ಟೈಮ್ಸ್ ಮಾಡ್ಕೋಬೇಕು. 2ರಲ್ಲಿ 1, 2ರಲ್ಲಿ 1 ನೋಡಿ. ಈ ರೀತಿ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2 ದಾರದಲ್ಲಿ 1, 2 ದಾರದಲ್ಲಿ 1 ಈ ರೀತಿ 5 ಟೈಮ್ಸು ನಾವಿಲ್ಲಿ ಮಾಡ್ಕೋಬೇಕು. 2 ಚೈನ್ ಸ್ಕಿಪ್ ಮಾಡ್ಕೋಬೇಕು, ಅದು ಕೌಂಟಿಂಗ್ ಬೇಡ. ನೆಕ್ಸ್ಟು ಕಂಬ ಮಾಡ್ಕೊತೀವಲ್ಲ, ಅವನ್ನ 5 ಕಂಬನ ಕೌಂಟ್ ಮಾಡ್ಕೋಬೇಕು. ಈ ರೀತಿ 5 ಕಂಬನ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು 5 ಮಾಡ್ಕೊಂಡಿದ್ದೀನಿ ನೋಡಿ. 5 ಕಂಬ ಆದ ನಂತರ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಳ್ಳಿ. ರೋಸ್ ಬೀಡನ್ನ ತಗೊಂಡಿದ್ದೀನಿ. ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ.
1 ಟೈಮ್ ಥ್ರೆಡ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತಾ ನೋಡ್ಕೊಂಡು ನೀಟಾಗಿ ಈ ರೀತಿ ಇಟ್ಕೊಂಡು ನೋಡಿ ಎಲ್ಲಿಗೆ ಬರುತ್ತಾ ನೀಟಾಗಿ ನೋಡಿಕೊಂಡು ಒಂದು ಕಂಬನ ತಗೋಬೇಕಿಲ್ಲ, ಡಬಲ್ ಕ್ರೋಶೆ ಕಂಬ 2ರಲ್ಲಿ 1 ಮತ್ತು 2ರಲ್ಲಿ 1. ತುಂಬ ಲೆಂತಿಯಾಗೆಲ್ಲ ತೊಗೋಬೇಡಿ, ನಿಮ್ಗೆ ಏನು ಲೆಂತ್ ಬೇಕೋ ಫಸ್ಟ್ ಹೇಗೆ ತೊಗೊಂಡಿರ್ತೀರೋ ಅದೇ ರೀತಿ ತಗೊಳ್ಳಿ. ಈ ರೀತಿ ಕಂಬನ ಮಾಡಿಕೊಂಡು 2 ಚೈನ್ ತಗೊಳ್ಳಿ. 2 ಚೈನ್ ತಗೊಂಡು ನೋಡಿ ಈ ರೀತಿ ಒಂದು ಕಂಬ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ, ಬೀಡ್ ಆ್ಯಡ್ ಮಾಡ್ಕೋಬೇಕು. ಇಲ್ಲೊಂದು ಹ್ಯಾಂಗಿಂಗ್ ಬೀಡು ನೋಡಿ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಒಂದು ಕಂಬನ ಹಾಕ್ಕೊಂಡ್ವಿ. ಕಂಬ ಹಾಕ್ಕೊಂಡು ಒಂದು ಹ್ಯಾಂಗಿಂಗ್ ಬೀಡನ್ನ ತೊಗೋಬೇಕು. ಈ ರೀತಿ ಹ್ಯಾಂಗಿಂಗ್ ಬೀಡ್ ಗೆಜ್ಜೆ ಅಥವಾ ಯಾವುದಾದ್ರೂ ಪುಟ್ಟದು ಹ್ಯಾಂಗಿಂಗ್ ಬೀಡ್ ಇದ್ದರೆ ತೊಗೊಳ್ಳಿ ಫ್ರೆಂಡ್ಸ್, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಈ ರೀತಿ ಬೀಡನ್ನ ಹಾಕ್ಕೊಳ್ಳಿ. ಬೀಡನ್ನ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ ಕಂಬದ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ ಬೀಡು ಕೂಡ ಈಗ ಇಲ್ಲಿ ಲಾಕ್ ಆಯಿತು. ಇನ್ನು ಇವಾಗ 2 ಕಂಬ ಆಯ್ತಲ್ವಾ, 2ನೇ ಕಂಬ 1 ಕಂಬ ಆದ ನಂತರ ನಾವು ಬೀಡನ್ನ ಹಾಕ್ಕೊಂಡಿದ್ದೀವಿ. ಈಗ 2 ಕಂಬ ಆಗಿದೆ, ಇನ್ನು 3 ಕಂಬ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಈ ಗ್ಯಾಪಲ್ಲಿ ಮಾಡ್ಕೋಬೇಕು. ಸೇಮ್ ಲೆಂತಲ್ಲಿ ಕಂಬಗಳನ್ನ ತಗೊಳ್ಳಿ, ಆವಾಗ ನೀಟಾಗಿ ಬರುತ್ತೆ ನಿಮಗೆ. ಎರಡರಲ್ಲಿ 1 2ರಲ್ಲಿ 1 ನೋಡಿ ಈ ರೀತಿ 5 ಕಂಬ ಆದ ನಂತರ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ರೋಸ್ ಬೀಡನ್ನ ಹಾಕ್ಕೋಬೇಕು. ಒಂದು ರೋಸ್ ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಎರಡರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಕಂಬನ ಮಾಡಿಕೊಂಡು ಮತ್ತೆ ಇದೇ ರೀತಿ 2 ನೋಡಿ 2 ಪೆಟಲ್ ಆದ ನಂತರ ಸ್ಟ್ಯಾಂಡಿಂಗ್ ಆರ್ಚ್ ಆದ ನಂತರ ಮೂರನೇದಕ್ಕೆ ನಾವು ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನೇ ಹ್ಯಾಂಗ್ ಮಾಡ್ಕೋಬೇಕು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ರೆ. ನೋಡಿ ಈ ರೀತಿ ಕಂಬನ ಮಾಡಿಕೊಂಡು 2 ಚೈನ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 5 ಕಂಬನ ತಗೊಳ್ಳಿ. 5 ಕಂಬನ ಮಾಡಿಕೊಂಡು ಒಂದು ಬೀಡನ್ನ ತಗೋಬೇಕು. ಈ ರೀತಿ ಒಂದು ಬೀಡನ್ನ ತಗೊಂಡು ಬೀಡ್ ಲಾಕ್ ಆದರೂ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಆಗಿ ಕೂಡ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೀವು ಬಟ್ಟೆಗೆ ಸೇರಿಸಿ ಕಂಬನ ತಗೋಬೋದು. ಈ ರೀತಿ ಕೂಡ ಮಾಡ್ಕೋಬೋದು, ಆ ರೀತಿ ಕೂಡ ಮಾಡ್ಕೊಬೋದು. ನೋಡಿ ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಮಾಡಿಕೊಂಡು ಕಂಬದ ಮೇಲೆ 2 ಚೈನ್ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಅದೇ ರೀತಿ 5 ಕಂಬನ ಮಾಡ್ಕೋಬೇಕು. 5 ಕಂಬಗಳನ್ನ ಹಾಕ್ಕೊಂಡು ಒಂದು ಬೀಡನ್ನ ಈ ರೀತಿ ನೀಡ್ಲಿಕ್ಕೆ ಸೇರಿಸ್ಕೊಳ್ಳಿ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಒಂದು ಕಂಬನ ಹಾಕ್ಕೋಬೇಕು. ನೋಡಿ 2 ಹಾಗೆ ಮಾಡಿದ್ದೀನಿ, ಸ್ಟ್ಯಾಂಡಿಂಗ್ ಆರ್ಚ್ ರೀತಿ ಹಾಗೆ ಮಾಡ್ಕೊಂಡಿದ್ದೀನಿ. ಈ ಕಂಬಕ್ಕೆ ನಾವು ಕಂಬ ಹಾಕ್ಕೊತೀವಲ್ಲ ಇದಕ್ಕೆ ಹ್ಯಾಂಗಿಂಗ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ 2 ಚೈನ್ಸ್ ಆದಮೇಲೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ ಒಂದು ಕಂಬ ಮಾಡ್ಕೋಬೇಕು. 2 ಚೈನ್ಸು ಒಂದು ಕಂಬ ಆದಮೇಲೆ ಒಂದು ಹ್ಯಾಂಗಿಂಗ್ ಬೀಡನ್ನ ತಗೋಬೇಕು. ಒಂದು ಹ್ಯಾಂಗಿಂಗ್ ಬೀಡನ್ನ ತಗೊಂಡು ಈ ರೀತಿ ಥ್ರೆಡ್ಗೆ ಸೇರಿಸಿ ಇನ್ಸರ್ಟ್ ಮಾಡ್ಕೊಳ್ಳಿ.
ಥ್ರೆಡ್ಗೆ ಸೇರಿಸಿ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡಿಕೊಂಡಾಗ ಬೀಡು ನಿಮಗಿಲ್ಲಿ ಲಾಕ್ ಆಗುತ್ತೆ. ಹ್ಯಾಂಗಿಂಗ್ ಬೀಡು ಮತ್ತು 3 ಡಬಲ್ ಕ್ರೋಶೆ ಕಂಬ. ನಾಲ್ಕಾಯಿತು. ಈ ರೀತಿ 5 ಡಬಲ್ ಕ್ರೋಶೆ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ರೋಸ್ ಬೀಡನ್ನ ಹಾಕ್ಕೋಬೇಕು. ರೋಸ್ ಬೀಡನ್ನ ಹಾಕ್ಕೊಂಡು ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತಾ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಕಂಬ, 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ಸ್ ನೀಡ್ಲು ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ರೀತಿ 5 ಕಂಬ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕಿ ಮತ್ತು 2 ಚೈನ್ಸ್ ಪಕ್ಕದಲ್ಲಿ ಒಂದು ಕಂಬನ ತೊಗೊಂಡಿದ್ದೀನಿ. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬನ ತೊಗೊಂಡು ಕಂಬದ ಮೇಲೆ 2 ಚೈನ್ಸ್ ಹಾಕಿ ಆ ಕಂಬಕ್ಕೆ 5 ಕಂಬನ ಹಾಕ್ಕೊಂಡು ಒಂದು ಬೀಡನ್ನ ಸೇರಿಸ್ಕೊಂಡು ಮತ್ತೆ ಡೈರೆಕ್ಟ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು ಒಂದು ಕಂಬ ಹಾಕ್ಕೊಂಡು 2 ಚೈನ್ ಕಂಬದ ಮೇಲೆ 2 ಚೈನ್ನ ತೊಗೊಂಡು 5 ಕಂಬ ಹಾಕ್ಕೊಂಡು ಮತ್ತು ಬೀಡು ತಗೊಂಡು ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಒಂದು ಕಂಬನ ತೊಗೊಂಡು ಕಂಬದ ಮೇಲೆ 2 ಚೈನ್ಸ್ನ ತೊಗೊಂಡು ಒಂದು ಕಂಬನ ಹಾಕ್ಕೊಂಡಿದ್ದೀನಿ. ಒಂದು ಕಂಬ ಆದ ನಂತರ ಈ ರೀತಿ ಒಂದು ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಂಡು ಮತ್ತು ಹ್ಯಾಂಗಿಂಗ್ ಬೀಡ್ ಆದಮೇಲೆ 4 ಕಂಬನ ಹಾಕ್ಕೊಂಡು ಮತ್ತು ಇಲ್ಲಿ ಬೀಡನ್ನ ಹಾಕ್ಕೊಂಡು ಸೇಮ್ ಇಲ್ಲೇಗೆ ಮಾಡ್ಕೊಂಡು ಅದೇ ರೀತಿ ಇಲ್ಲಿ 2 ಸಾದಾ ಇದು ಹ್ಯಾಂಗಿಂಗ್ ಬೀಡ್ ಸ್ಕಿಪ್ ಮಾಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ಫಸ್ಟ್ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಫಸ್ಟ್ ಸ್ಟೆಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನೋಡಿ, ಇದೇ ರೀತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇದನ್ನು ಇನ್ನೂ ಒಂದು ಸ್ಟೆಪ್ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. 3 ಸ್ಟೆಪ್ ಆಗಿ ಮಾಡ್ಕೊಂಡಿದ್ದೀನಿ. ಲಿಫ್ಟ್ ಬೀಡ್ಸ್ನ ಹಾಕ್ಕೊಂಡು ಇವಾಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಎಂಡ್ ಮಾಡ್ಕೊಳ್ಳೋದೇನೆ ನೋಡ್ಕೊಳ್ಳೋಣ. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ಸೇರಿಸಿ ಒಂದು ಕಂಬನ ಮಾಡ್ಕೋಬೇಕು. ಎಂಡ್ ಮಾಡುವಾಗ ಈ ರೀತಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ಸೇರಿಸಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಕಂಬದ ಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಟೈಟಾಗಿ ಹಾಕ್ಕೊಳ್ಳಿ. 3 ಚೈನ್ಸ್ನ ಹಾಕಿ ಥ್ರೆಡ್ನ ಟೈಟಾಗಿ ಎಳ್ಕೊಂಡು ಫಿಂಗರಲ್ಲಿರೋ ಲೆಫ್ಟ್ ಸೈಡ್ ಫಿಂಗರಲ್ಲಿರೋ ಥ್ರೆಡ್ನ ಬೆರಳಿಗೆ ಸುತ್ಕೊಂಡಿರ್ತೀವಲ್ಲ ಆ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಆಚೆ ತೆಗೆದುಕೊಳ್ಳಿ. ಟೈಟ್ ಮಾಡಿ ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪು. ನೋಡಿ, ಇಲ್ಲಿ ಫಸ್ಟ್ ಒನ್ನು 2 ಚೈನ್ನ ತಗೊಂಡಿದ್ದೀವಲ್ಲ ಕಂಬದ ಮೇಲೆ ಚೈನಿಗೆ ಸೇರಿಸಿ ಈ ರೀತಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಆಫ್ ವೈಟ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನಾನು. ಲಾಕ್ನ ಮಾಡಿಕೊಂಡು 5 ಚೈನ್ಸ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಒನ್ ನೋಡಿ 2 ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಮೇಲೆ ಮಾಡಿ 3 ಚೈನ್ಸ್ ಹಾಕಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಸ್ಟ್ಯಾಂಡಿಂಗ್ ಆರ್ಚ್ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಆ ಸಿಂಗಲ್ ಲಾಕ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಅಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡಿಕೊಂಡು ಒಂದು ಲೂಪ್ ರೀತಿ ರೆಡಿಯಾಗುತ್ತೆ. ಮತ್ತು 3 ಚೈನ್ಸ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇವಾಗ ಫಸ್ಟ್ ಒನ್ನು ಸಿಂಗಲ್ ಕ್ರೋಶೆ ಒಳಗಡೆ ಹಾಕಿದ್ವಿ. ಇವಾಗ ನಾವು ಆ ಲೂಪ್ ಒಳಗಡೆ
ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲ್ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ ಇರೋ 2 ಥ್ರೆಡ್ನ ಒಂದು ಮಾಡ್ಕೋಬೇಕು, ಮತ್ತೆ ಇರೋ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 3 ಚೈನು ಒಂದು ಡಬಲ್ ಕ್ರೋಶೆ ಕಂಬ ಮಾಡಿದಾಗ ಅಲ್ಲಿ ಒಂದು ಲೂಪ್ ರೀತಿ ರೆಡಿ ಆಗುತ್ತೆ. ಮತ್ತು 3 ಚೈನು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಅದೇ ಲೂಪ್, ನೆಕ್ಸ್ಟ್ ಲೂಪ್, ಪ್ರಿವಿಯಸ್ ಲೂಪ್ ಇರುತ್ತಲ್ಲ ಹಿಂದೆ ಲೂಪು, ಆ ಲೂಪ್ ಗ್ಯಾಪಿಂದ ಥ್ರೆಡ್ನ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ ಕಂಬನ ಮಾಡ್ಕೋಬೇಕು. ಈ ರೀತಿ ಕಂಬನ ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಅದು ನಿಮಗೆ ಸ್ವಲ್ಪ ಗ್ಯಾಪ್ ರೀತಿ ನಿಮಗಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ 9 ಕಂಬನ ಮಾಡ್ಕೋಬೇಕಿಲ್ಲಿ. 3 ಚೈನ್ಸ್ ಹಾಕ್ಕೊಳ್ಳೋದು, ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳೋದು, ಮತ್ತು ಪ್ರೀವಿಯಸ್ ಲೂಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 ಇದೊಂಥರ ಚೈನ್ ರೀತಿ ನಿಮಗೆ ಬರುತ್ತೆ. ಇದೇ ರೀತಿ 9 ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು ನಾವು. 9 ಆರ್ 10 ಕೂಡ ಮಾಡ್ಕೊಬೋದು. 3 ಚೈನ್ಸ್ನ ತಗೊಂಡು ನೀಡ್ಲ್ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪ್ರೀವಿಯಸ್ ಲೂಪ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸ್ಟಾರ್ಟಿಂಗ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಮತ್ತಿರೋ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಈ ರೀತಿ 9 ಲೂಪ್ನ ನೀವಿಲ್ಲಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಸ್ವಲ್ಪ ಸರಿಸ್ಕೊಂಡ್ರೆ ನಿಮ್ಗೆ ಇಲ್ಲಿ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ 9 ಲೂಪ್ನ ನೀವಿಲ್ಲಿ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ 9 ಲೂಪ್ನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಲೀಫ್ ಇದೆಯಲ್ಲ, ಲೀಫ್ನ ಸ್ಕಿಪ್ ಮಾಡಬೇಕು. ಆ ಸ್ಟ್ಯಾಂಡಿಂಗ್ ಯಾರ್ಸ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಅದಕ್ಕೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇದಕ್ಕೆ ನಾನು ಇಲ್ಲಿ ಲಾಕ್ನ ಮಾಡಬೇಕು. 2 ಚೈನ್ ಹಾಕಿ ಟಿಪ್ ರೀತಿ ಇದೆಯಲ್ಲ, ಆ ಟಿಪ್ಗೆ ನಾವು ಇಲ್ಲಿ ಈ 9 ಚೈನ್ ರೀತಿ ಮಾಡ್ಕೊಂಡಿದ್ದೀವಲ್ಲ ಲೂಪ್ಗಳು, ಅದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ 9 ಲೂಪ್ನ ಇಲ್ಲಿ ಲೀಫ್ ಪಕ್ಕದಲ್ಲಿದೆಯಲ್ಲ ಸ್ಟ್ಯಾಂಡಿಂಗ್ ಆರ್ಚು, ಅದಕ್ಕೆ ಮಾಡ್ಕೋಬೇಕು. ಈ ರೀತಿ ಮಿಡಲ್ಗೆ ಬರುತ್ತೆ, ನಾವು ಲೀಫ್ ಹಾಕಿದ್ದೀವಲ್ಲ ಅದು ಆ ಡಿಸೈನ್ ನಿಮಗೆ ಮಿಡಲ್ಗೆ ಬರುತ್ತೆ. ಮತ್ತು 5 ಚೈನ್ ಹಾಕಿ ನೆಕ್ಸ್ಟ್ ಇರುವಂಥ ಸ್ಟ್ಯಾಂಡಿಂಗ್ ಆರ್ಚ್ ಟಿಪ್ಪಿಗೆ ನಾವು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನ ಮಾಡಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ, ಮತ್ತು 3 ಚೈನ್ಸ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಆ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ, ಈಗ ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಫಸ್ಟ್ ಒನ್ ಮಾತ್ರ ಈ ರೀತಿ ಮಾಡ್ಕೋಬೇಕು. ಸೆಕೆಂಡ್ ಒನ್ನಿಂದ ಪ್ರೀವಿಯಸ್ ಲೂಪ್ ಒಳಗಡೆ ನೀಡಲ್ನ ಹಾಕಿ ನಾವು ಕಂಬನ ತೊಗೋಬೇಕು. ನೋಡಿ 3 ಚೈನ್ ಆಯಿತು. ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪ್ರೀವಿಯಸ್ ಲೂಪ್ ಇರುತ್ತಲ್ಲ ಹಿಂದೆ ಮಾಡಿರೋ ಲೂಪು, ಆ ಲೂಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡ್ಕೋಬೇಕು. ಇದೇ ರೀತಿ 9 ಲೂಪ್ನ ಈ ಸೈಡ್ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ 9 ಲೂಪ್ನ ಇಲ್ಲಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ 9 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಕೊಂಡು ನೋಡಿ ಇಲ್ಲಿ ಹಾಕಿರೋದನ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದ್ದು ಸ್ಟ್ಯಾಂಡಿಂಗ್ ಆರ್ಚ್ ಟಿಪ್ಪಿಗೆ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 5 ಚೈನ್, 5 ಚೈನ್ ಹಾಕಿ ನೆಕ್ಸ್ಟ್ ಒಂದು ಟಿಪ್ಪಿಗೆ ನಾವು ಲಾಕ್ನ ಮಾಡಬೇಕು. 5 ಚೈನ್ನ ಹಾಕಿ ನೆಕ್ಸ್ಟ್ ಟಿಪ್ಗೆ ಲಾಕ್ ಮಾಡಿದ ನಂತರ ಈ ರೀತಿ ನಿಮಗೆ ಕಾಣಿಸುತ್ತೆ ನೋಡಿ. ಸೆಕೆಂಡ್ ಸ್ಟೆಪ್ಪು ಈ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಲೀಫ್ ಹಾಕಿರೋದು ಮಿಡಲಿಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಎಂಡಿಂಗಲ್ಲಿ ಸಿಂಗಲ್ ನಾಟ್ ಮಾಡಿಕೊಂಡು 3 ಚೈನ್ಸ್ ಹಾಕಿ ಥ್ರೆಡ್ ಹಿಡಿದು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡು, ಈ ರೀತಿ ನಾನು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ವೈಟ್ ಆರ್ಚ್ ಮಾಡ್ಕೊಂಡಿದ್ದೀವಲ್ಲ ಲೂಪ್ ರೀತಿ, ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ ನೋಡಿ. ನಾನು ಥರ್ಡ್ ಒನ್ ಸ್ಟೆಪ್ಗೆ ಸೇಮ್ ಫಸ್ಟ್ ಒನ್ ಸ್ಟೆಪ್ಪಲ್ಲಿ ತೊಗೊಂಡಿದ್ನಲ್ಲ ಸೇಮ್ ಥ್ರೆಡ್ನೇ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಸೆಕೆಂಡ್ ಸ್ಟೆಪ್ ತಗೊಂಡಿದ್ವಲ್ಲ ಸ್ಟಾರ್ಟಿಂಗು
ಆ ಟಿಪ್ಗೆ ಇಲ್ಲಿ ನಾನು ಲಾಕ್ನ ಮಾಡ್ಕೊತೀನಿ. ಸಿಂಗಲ್ ಲಾಕ್ ಮಾಡಿಕೊಂಡು ನಾವು 5 ಚೈನ್ ಏನು ತೊಗೊಂಡಿದ್ವೋ ಆ 5 ಚೈನ್ಗೆ ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಬರ್ತೀನಿ. 5 ಚೈನ್ ಪೂರ ನಾವು ಕವರ್ ಮಾಡ್ಕೊಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರ ಇರುತ್ತೆ ನೀಡ್ಲ ಮೇಲೆ, ಆ 2 ದಾರನ ಈ ರೀತಿ ಒಂದು ಮಾಡ್ಕೊಬೇಕು. ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ. ಸ್ವಲ್ಪ ದೂರ ಇದ್ದರೆ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಆದ ನಂತರ ಈಗ ಕಾಣಿಸುತ್ತೆ ನಿಮಗೆ. ನೋಡಿ ಇವಾಗ ಇಲ್ಲಿ ಆರ್ಚ್ ಟೈಪ್ ಮಾಡ್ಕೊಂಡಿದ್ದೀವಲ್ವ, ಈ ರೀತಿ ಕಂಬನ 3 ಚೈನ್ ಹಾಕ್ಕೊಂಡು ಇದಕ್ಕೆ ನಾವು ಫಸ್ಟ್ ಒನ್ ಇದೆಯಲ್ಲ ಆ ಫಸ್ಟ್ ಒನ್ನಿಗೆ ನಾವಿಲ್ಲಿ ಒಂದು 3 ಚೈನ್ಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಈ ರೀತಿ ಮಾಡಿಕೊಂಡು ಇದ್ರ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ನೋಡಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಬೇಕು. ಎರಡರಲ್ಲಿ 1 ಟೈಮ್, ಎರಡರಲ್ಲಿ 1 ಟೈಮ್, ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ 1 ಟೈಮ್, ಎರಡರಲ್ಲಿ 1 ಟೈಮ್, ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ 1 ಟೈಮ್, ಎರಡರಲ್ಲಿ 1 ಟೈಮ್, ಈ ರೀತಿ 3 ಟೈಮ್ಸ್ ಮಾಡ್ಕೋಬೇಕು. 1 ಟೈಮ್ ಸಿಂಗಲ್ ಕ್ರೋಶೆ, 3 ಟೈಮ್ಸ್ ಡಬಲ್ ಕ್ರೋಶೆ ಕಂಬ. ಇವಾಗ ಒಂದು ಸಿಂಗಲ್ ಲಾಕ್, ಸಿಂಗಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಆದಮೇಲೆ 3 ಸಿಂಗಲ್ ಕ್ರೋಶೆ. ಈ ರೀತಿ ಪುಟ್ಟ ಪೆಟಲ್ ರೀತಿ ನಮಗಿಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ 1, ಎರಡರಲ್ಲಿ 1, 3 ಟೈಮ್ಸ್ ಮಾಡ್ಕೋಬೇಕು. 3 ಟೈಮ್ಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬ. ನಾವು ಈ ಡಿಸೈನ್ನ ಡಬಲ್ ಕ್ರೋಶೆನೇ ಜಾಸ್ತಿ ಯೂಸ್ ಮಾಡೋದು. ಡಬಲ್ ಕ್ರೋಶೆನ 3 ಟೈಮ್ಸ್ ಮಾಡಿಕೊಂಡು 1 ಟೈಮ್ ಸಿಂಗಲ್ ಕ್ರೋಶೆ, ಸಿಂಗಲ್ ಹಾಕು, ಈ ರೀತಿ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಒನ್ನು ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ 3 ಥ್ರೆಡ್ ಇರುತ್ತೆ, 2 ಥ್ರೆಡ್ನ ಫಸ್ಟ್ 1 ಮಾಡ್ಕೊಳ್ಳಿ, ನೆಕ್ಸ್ಟ್ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಇದೇ ರೀತಿ 3 ಟೈಮ್ಸು ಮಾಡ್ಕೋಬೇಕು. 3 ಕಂಬ, 1 ಸಿಂಗಲ್ ಕ್ರೋಶೆ ಆದಮೇಲೆ 3 ಡಬಲ್ ಕ್ರೋಶೆ ಕಂಬ, 3 ಡಬಲ್ ಕ್ರೋಶೆ ಕಂಬ. ಈ ರೀತಿ ಎರಡರಲ್ಲಿ 1, ಎರಡರಲ್ಲಿ 1, ಮತ್ತು ನೋಡಿ 3 ಕಂಬ ಆದಮೇಲೆ ಡೈರೆಕ್ಟ್ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳೋಗಿಲ್ಲ ಸಿಂಗಲ್ ಕ್ರೋಶೆ ಮಾಡುವಾಗ. ಈ ರೀತಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ಲು 9 ಸ್ಟೆಪ್ಗೂ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ 9 ಮಾಡ್ಕೊಂಡಿದ್ದೀವಲ್ಲ 9 ಸ್ಟೆಪ್ಪು, ಅದಕ್ಕೆ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 9 ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 9 ಲೂಪ್ಗೂ ನಾನು ಈ ರೀತಿ ನೀಟಾಗಿ ಸಿಂಗಲ್ ಲಾಕು 3 ಟೈಮ್ಸು, ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಲಾಕ್, ಇದೇ ರೀತಿ 9 ಲೂಪ್ಗೂ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಅಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ 3 ಟೈಮು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿ 3 ಟೈಮ್ಸ್ ಮಾಡಿಕೊಂಡು ನೋಡಿ 3 ಟೈಮ್ಸ್ ಮಾಡಿಕೊಂಡು ನೆಕ್ಸ್ಟ್ ಲೂಪ್ ಇದೆಯಲ್ಲ, ನೆಕ್ಸ್ಟ್ ಆರ್ಚದು ಲೂಪು, ಆ ಲೂಪಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ 1 ಟೈಮು, ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ. ಪುಟ್ಟ ಆರ್ಚ್ ರೀತಿ ನಮಗಿಲ್ಲಿ ಆ ಲೂಪ್ ಮೇಲೆ ಬರುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಹೈಲೈಟಾಗಿ ಕಾಣಿಸುತ್ತೆ, ಅದು ಗ್ರ್ಯಾಂಡ್ ಲುಕ್ ಕೊಡುತ್ತೆ.
ನೋಡಿ, ಮತ್ತೆ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಒಂದು ಸಿಂಗಲ್ ಲಾಕ್, ಎರಡು ದಾರ ಸೇರಿಸಿ ಒಂದು ಮಾಡ್ಕೋಬೇಕಿರುತ್ತೆ. ಮತ್ತು ನೆಕ್ಸ್ಟ್ ಒಂದು ಲೂಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ನೀಡ್ಲು ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ 3 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು 3 ಟೈಮ್ಸ್ ಮಾಡ್ಕೋಬೇಕು. ಒಂದು ಲೂಪಲ್ಲಿ 3 ಟೈಮ್ಸು ಡಬಲ್ ಕ್ರೋಶೆ, 2 ಟೈಮ್ಸು ಸಿಂಗಲ್ ಕ್ರೋಶೆ, ಆ ಸೈಡ್ ಈ ಸೈಡ್ ಸಿಂಗಲ್ ಕ್ರೋಶೆ. ನೋಡಿ, ಈ ರೀತಿ 3 ಸಲ ಆದಮೇಲೆ 1 ಟೈಮು ಸಿಂಗಲ್ ಕ್ರೋಶೆ. ಪುಟ್ ಆರ್ಚ್ ರೀತಿ ನಿಮಗಿಲ್ಲಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಇದೇ ರೀತಿ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಒನ್ನು ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ, ಮತ್ತು ಅದೇ ರೀತಿ ಡಬಲ್ ಕ್ರೋಶೆ, ಮತ್ತು ಅದೇ ರೀತಿ 3ನೇ ಡಬಲ್ ಕ್ರೋಶೆ. 3 ಟೈಮ್ಸ್ ಮಾಡಬೇಕು. ಒಂದು ಲೂಪಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ, 2 ಟೈಮ್ಸ್ ಸಿಂಗಲ್ ಕ್ರೋಶೆ. ನೋಡಿ, ಇವಾಗ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, ಈ ರೀತಿ 9 ಲೂಪ್ಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದೇ ರೀತಿ ಸೆಕೆಂಡ್ ಆರ್ಚ್ ಲೂಪ್ಗೂ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇಲ್ಲಿ ನಾನು 9 ಲೂಪು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ನಾನಲ್ಲಿ 5 ಚೈನ್ ಹಾಕಿದ್ದೀನಲ್ವ, ಅಲ್ಲಿ ನೋಡಿ ಈ ರೀತಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು 5 ಚೈನ್ ಗ್ಯಾಪಲ್ಲಿ ಮತ್ತೆ 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಲೂಪ್ ಇದೆಯಲ್ಲ, ಅಲ್ಲಿ 1 ಟೈಮ್ ಸಿಂಗಲ್ ಕ್ರೋಶೆ, 3 ಟೈಮ್ ಡಬಲ್ ಕ್ರೋಶೆ ಕಂಬ, 3 ಟೈಮ್ ಡಬಲ್ ಕ್ರೋಶೆ ಕಂಬ. ನೋಡಿ, ಥರ್ಡ್ ಒನ್ ಡಬಲ್ ಕ್ರೋಶೆ ಕಂಬ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತು ಒಂದು ಸಿಂಗಲ್ ಕ್ರೋಶೆ. ನೋಡಿ, ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚೆಲ್ಲ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ ಇದು. ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ಲು. ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಬಂದಿದೆ ಅಂತ. ಈ ರೀತಿ ರೆಡಿ ಮಾಡ್ಕೊಂಡು ಎಂಡ್ ನೋಡಿ, ಇಲ್ಲಿ ಚೈನಿಗೆ ಸೇರಿಸಿ 5 ಚೈನ್ ಹಾಕಿದ್ದೀವಲ್ಲ, ಚೈನಿಗೆ ಸೇರಿಸಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಒಂದು 2 ಟೈಮ್ಸ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ, ಫಿಲ್ ಆಗಲಿ ಅಂತ ಮಾಡಿಕೊಂಡು 3 ಚೈನ್ಸ್ ಹಾಕಿ ಥ್ರೆಡ್ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. 3 ಸ್ಟೆಪ್ಗೂ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಕುಚ್ಚನ್ನ ಕಟ್ಕೋಬೋದು. ಮಿಡಲಲ್ಲಿ ಬೇಡ, ಮಿಡಲಲ್ಲಿ ಕಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ನೋಡಿ, ಫೈನಲ್ ಲುಕ್ ಈ ರೀತಿ ಬಂದಿದೆ. ನಾನಿಲ್ಲಿ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಮಾತ್ರ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಮಿಡಲಲ್ಲೆಲ್ಲ ಆರ್ಚಿಗೆ ಗ್ಯಾಪ್ ಬೇಕಂತೇಳಿ ನಾನು ಕುಚ್ಚನ್ನ ಕಟ್ಟಿಲ್ಲ. ಈ ರೀತಿ ಫುಲ್ಲು ಫಿನಿಶ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಏನು ಥ್ರೆಡ್ಸ್ ಇದೆಯೋ ಅದನ್ನು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಥ್ರೆಡ್ ಇಲ್ಲದೇ ಇರೋ ರೀತಿ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಈ ರೀತಿ ಸರಿ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.